ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಬಲಿ. ಆಸ್ಪತ್ರೆ ಎದುರು ಸಂಬಂಧಿಕರ ಆಕ್ರೋಶ. ಹೈ ಡ್ರಾಮಾ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಬಲಿ. ಚಿಂತಾಮಣಿಯಲ್ಲಿ ತಡರಾತ್ರಿ ಹೈ ಡ್ರಾಮಾ ನ್ಯಾಯಕ್ಕಾಗಿ ಆಗ್ರಹಿಸಿ ಶವದೊಂದಿಗೆ ಪ್ರತಿಭಟನೆ. ಸ್ಥಳಕ್ಕೆ ಧಾವಿಸಿದ ಪೊಲೀಸರು. ವೈದ್ಯರ ಎಡವಟ್ಟಿನಿಂದಾಗಿ 2 ತಿಂಗಳ ಹಿಂದೆಯಷ್ಟೇ ಮಗುವಿಗೆ ಜನ್ಮ ನೀಡಿದ ಬಾಣಂತಿಯೊಬ್ಬರು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದ ಓಬಳೇಶ್ ಎಂಬುವರ ಪತ್ನಿ ನರ್ಮದಾ 24 ವರ್ಷ ಮೃತಪಟ್ಟ ದುರ್ದೈವಿ. 2 ತಿಂಗಳ ಹಿಂದೆಯಷ್ಟೇ ಗಂಡು ಮಗುವಿಗೆ ಜನ್ಮ ನೀಡಿದ ನರ್ಮದಾ ಅವರಿಗೆ 2 ಮಕ್ಕಳಿದ್ದಾರೆ. ಇತ್ತೀಚೆಗೆ ಕುಟುಂಬ ನಿಯಂತ್ರಣ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಅವರು 2 ದಿನಗಳ ಹಿಂದೆಯಷ್ಟೇ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ಆದರೆ ಶಸ್ತ್ರಚಿಕಿತ್ಸೆಯಾದ ಜಾಗದಲ್ಲಿ ಅತಿಯಾದ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಶನಿವಾರ ರಾತ್ರಿ ಮತ್ತೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿದ್ದಾರೆ. ವೈದ್ಯರ ನಿರ್ಲಕ್ಷ್ಯವೇ ಈ ಸಾವಿಗೆ ನೇರ ಕಾರಣ ಎಂದು ಕುಟುಂಬಸ್ಥರು ಗಂಭೀರವಾಗಿ ಆರೋಪಿಸಿದ್ದಾರೆ. ವೈದ್ಯರ ಬೇಜವಾಬ್ದಾರಿತನದಿಂದಲೇ ನರ್ಮದಾ ಮೃತಪಟ್ಟಿದ್ದಾರೆ ಎಂದು ಆಕ್ರೋಶಗೊಂಡ ಪೋಷಕರು ಮತ್ತು ಗ್ರಾಮಸ್ಥರು ಮೃತದೇಹವನ್ನು ಆಸ್ಪತ್ರೆಯ ಮುಂದಿಟ್ಟು ತಡರಾತ್ರಿ ಇಡೀ ಪ್ರತಿಭಟನೆ ನಡೆಸಿದರು. ಸಂಬಂಧಪಟ್ಟ ವೈದ್ಯರು ಸ್ಥಳಕ್ಕೆ ಬಾರದೇ ಇರುವುದು ಆಕ್ರೋಶಕ್ಕೆ ಮತ್ತಷ್ಟು ತುಪ್ಪ ಸುರಿದಂತಾಗಿದೆ. ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಅವರ ತವರು ಕ್ಷೇತ್ರದಲ್ಲಿ ಇಂತಹ ಘಟನೆ ನಡೆದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. 2 ಹಸಗೂಸುಗಳನ್ನು ಬಿಟ್ಟು ತಾಯಿ ಸಾವನ್ನಪ್ಪಿರುವುದು ಗ್ರಾಮದಲ್ಲಿ ಶೋಕಸಾಗರ ಮೂಡಿಸಿದೆ. ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಸುವುದಾಗಿ ಮೃತರ ಕುಟುಂಬಸ್ಥರು ಎಚ್ಚರಿಸಿದ್ದಾರೆ. ವರದಿ ಚಾಂಡ್ರಹಳ್ಳಿ ರವಿ, NKS TV4, ಚಿಕ್ಕಬಳ್ಳಾಪುರ. ಮತ್ತೆ ಇವರು ಅವ್ರ ಯಜಮಾನರು ಏಕೆ ಊಟ ಕೊಡಲಿಲ್ಲ, ಏನಾಗಿದೆ? ನಾರಾಯಣ ಡಾಕ್ಟರ್ ಹೇಳಿರೋದು. ನಾರಾಯಣ ಸ್ವಾಮಿ ಡಾಕ್ಟರ್ ಏನು ಹೇಳಿದ್ರು? ಹಿಂಗೆ ಪ್ರಾಬ್ಲಮ್ ಆಗಿದೆ, ಕರಿ ಕಟ್ ಮಾಡಿದ್ದಾರೆ, ಊಟ ತಿನ್ನ ಕರಿ ಕಟ್ ಮಾಡಿದ್ದಾರೆ, ಅನ್ನನಾಳನ್ನ ಕಟ್ ಮಾಡಿದ್ದಾರೆ ಅಂತ. ಕರಳು ಅಂತ ಹೇಳಿದ್ರೆ ಅನ್ನನಾಳದ್ದು ಕರಳು, ಅನ್ನನಾಳದ್ದು ಕಟ್ ಮಾಡಿದ್ದಾರೆ, ಕಟ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ಅದನ್ನ ಅವ್ರ ಕೈಲಿ ಆಗ್ದಿರ ಅವ್ರು ಹೇಳ್ದಿರ ನಿಮಗೆ ಈ ತರ ಮಾಡ್ತಾ ಇದ್ದಾರೆ. ಡಾಕ್ಟರ್ ಕಟ್ ಮಾಡಿದ್ದಾರೆ, ನಮ್ಮನ್ನ ಕರ್ಕೊಂಡೋಗಿ ನಾನು ಪೈಪ್ ಹಾಕಿ ಜೈಂಟ್ ಹಾಕಿದೀನಿ ಅಂತ ಅವರು ಮತ್ತೆ ಅದನ್ನ ಅನ್ನನಾಳನ್ನ ಮತ್ತೆ ಜೀವನ ಮಾಡಿ ಮತ್ತೆ ಆಪರೇಷನ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಅವರು ನಾರಾಯಣ ಸ್ವಾಮಿ ಸರ್ಜ್ ಆಗೋಗ್ಬಿಟ್ಟಿತ್ತು. ಪೇಷಂಟ್ ಸೀರಿಯಸ್ ಆಗಿತ್ತು. 4ನೇ ತಾರೀಕು ಬಂದಿಲ್ಲ, ಆಪರೇಷನ್ 6 ಗಂಟೆಗೆ ಇತ್ತು. ನಮ್ಗೆ 2ನೇದು ಆಪರೇಷನ್ ಇದರ ಹಾಸ್ಪಿಟಲ್, 2ನೇದಾಗಿ 4ನೇದು ಮಾಡಿರೋದು ಆಪರೇಷನ್ ಬಂದಾಗ ದೊಡ್ಡ ಆಪರೇಷನ್ ಅಂತ ಮಾಡಿರೋದು. ದೊಡ್ಡ ಆಪರೇಷನ್ ಅಂತ ಮಾಡಿ ಇಲ್ಲೆಲ್ಲ ಕೂತಕ್ಕೆ ಎಲ್ಲ ಇಟ್ಟಿದೆ. ಮತ್ತು ಇದು ಏನಪ್ಪ ಅಂತ ಆಯ್ತಾ. ಮತ್ತು ಮನೆಗೆ ಹಾಸ್ಪಿಟ್ಲ್ ಅಂತ దీనికన్నా వాళ్ళని బచ్చిగా చూస్తారు. ఈ కోతి ముందు పువ్వు పెట్టి దీనికి ఆడతాయి. లేదా నువ్వు రాసిచ్చారు కదా, ఇక ఇట్లా అయిపోయింది ప్రాబ్లం, నువ్వు ఎక్కడైనా వేరే చేపించుకో, లేదా చూపించుకున్నాం కదా. లేదు మేము అన్నీ బాగా చేసేసినాము, నీట్గా చేసేసినాము నారాయణ డాక్టర్ అంతా స్కానింగ్ చూపిస్తా స్కానింగ్ రాసి ఒప్పుకోదు. కరెక్ట్గా 7:30 భోజనం